ಸರ್ ಕರ್ನಾಟಕ ರಾಜ್ಯ ಗ್ರಾಮಾಡಳಿತಾಧಿಕಾರಿಗಳ ಸಂಘಕ್ಕೆ ಜಿಲ್ಲಾ ಗ್ರಾಮಾಡಳಿತಾಧಿಕಾರಿಗಳ ಸಂಘಕ್ಕೆ ಕಂದಾಯ ನೌಕರರ ಸಂಘಕ್ಕೆ ಉತ್ತಮ ದರ್ಜೆ ಸಹಾಯಕರ ಸಂಘಕ್ಕೆ ವಿರುದ್ಧಾರಗಳ ಸಂಘಕ್ಕೆ ಗ್ರಾಮ ಸಹಾಯಕರ ಸಂಘಕ್ಕೆ ಏನೇ ಬರಲಿ ಏನೇ ಬರಲಿ ಬೇಕೇ ಬೇಕು ಬೇಕೇ ಬೇಕು ಎಲ್ಲಿವರೆಗೆ ಹೋರಾಟ ಎಲ್ಲಿಯವರೆಗೆ ಹೋರಾಟ ಏನೇ ಬರಲಿ ಬೇಕೇ ಬೇಕು ಬೇಕೇ ಬೇಕು ಎಲ್ಲಿಯವರೆಗೆ ಹೋರಾಟ ರಾಜ್ಯ ಗ್ರಾಮಾಡಳಿತಾಧಿಕಾರಿಗಳ ಕೇಂದ್ರ ಸಂಘ ಬೆಂಗಳೂರು ಅವರ ನಿರ್ದೇಶನದಂತೆ ಈಗಾಗಲೇ ನಾವು ರಾಜ್ಯಾದ್ಯಂತ ಅನೇಕ ಸಮಸ್ಯೆಗಳು ಮತ್ತು ಬೇಡಿಕೆ ಈಡೇರಿಕೆಯಾಗಿ 2ನೇ ಹಂತದ ಮುಷ್ಕರವನ್ನು ಕೈಗೊಂಡಿದ್ದು ಇವತ್ತು ನಾವು ತಾಲೂಕಾ ಅಂದರೆ ಬಿಜಾಪುರ ತಾಲೂಕು ಮತ್ತು ತಿಕೋಟ ಬಬಲೇಶ್ವರ ತಾಲೂಕು ಸೇರಿ ಗ್ರಾಮಾಡಳಿತಾಧಿಕಾರಿಗಳು ಇವತ್ತು ತಹಶೀಲ್ದಾರ್ ಕಾರ್ಯಾಲಯದ ಆವರಣದಲ್ಲಿ ಮುಷ್ಕರವನ್ನು ಹಮ್ಮಿಕೊಂಡಿದ್ದು ಸದರಿ ನಮಗೆ ಅನೇಕ ಬೇಡಿಕೆಗಳು ಈಗಾಗಲೇ ನಾವು 3 ತಿಂಗಳ ಹಿಂದೆ 4 ತಿಂಗಳ ಹಿಂದೆ ನಾವು ಮುಷ್ಕರ ಕೈಗೊಂಡಾಗ ಅನೇಕ ಬೇಡಿಕೆಗಳು ಈಡೇರಿಸ್ತೀವಿ ಅಂತೇಳಿ ಸರ್ಕಾರ ಮಟ್ಟದಲ್ಲಿ ಚರ್ಚೆಯಾಗಿ ಯಾವುದೇ ರೀತಿ ಸ್ಪಂದನೆ ಸಿಗದೇ ಇರೋದರಿಂದ ಮತ್ತು ಯಾವುದೇ ಸಮಸ್ಯೆಗಳು ಈಡೇರದೇ ಇರೋದರಿಂದ ನಾವು 2ನೇ ಹಂತದ ಮುಷ್ಕರವನ್ನು ಕೈಗೊಂಡಿದ್ದು ಪ್ರಮುಖವಾಗಿ ನಮ್ಮ ಮೂಲಭೂತ ಸೌಲಭ್ಯಗಳ ಬಗ್ಗೆ ಈಗಾಗಲೇ ಹಲವಾರು ಬೇಡಿಕೆಗಳನ್ನು ಕೊಟ್ಟಿದ್ದು ನಮ್ಮ ಗುಣಮಟ್ಟದ ಚೌಡಿಗಳನ್ನು ಮತ್ತು ಕುರ್ಚಿ ಟೇಬಲ್ ಅಲ್ಮೇರಾ ಮತ್ತು ಕಂಪ್ಯೂಟರ್ ಗೂಗಲ್ ಕ್ರೋಮ ಪ್ರಿಂಟರ್ ಸ್ಕ್ಯಾನರ್ಗಳನ್ನು ಬೇಡಿಕೆಗಳನ್ನು ಕೊಟ್ಟಿದ್ದೆವು. ಅದೇ ರೀತಿ ಅನೇಕ ನಮ್ಮ ಗ್ರಾಮಾಡಳಿತಾಧಿಕಾರಿಗಳ ಹುದ್ದೆ ಅನೇಕ ಆ್ಯಪ್ಗಳನ್ನು ಅಂದರೆ 21 ಆ್ಯಪ್ಗಳ ಮೂಲಕ ನಾವು ತಂತ್ರಾಂಶದಲ್ಲಿ ಕೆಲಸ ನಿರ್ವಹಿಸ್ತಿದ್ದು ನಮಗೆ ಯಾವುದೇ ರೀತಿ ತಾಂತ್ರಿಕ ಹುದ್ದೆ ಅಲ್ಲ ಅಂಥೇಳಿ ಈಗಾಗಲೇ ಹಿಂದೆ ನಮಗೆ ನಮ್ಮ ಒಂದು ಪ್ರಸ್ತಾವನೆಯನ್ನು ರಿಜೆಕ್ಟ್ ಮಾಡಿದ್ದಾರೆ. ಅದನ್ನು ಕೂಡ ನಮ್ಮ ತಾಂತ್ರಿಕ ಹುದ್ದೆಗಳನ್ನು ಪರಿಗಣಿಸಬೇಕಂತೇಳಿ ನಮ್ಮ ಬೇಡಿಕೆ ಐತಿ. ಅದೇ ರೀತಿ ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಸುಮಾರು 30 ಗ್ರಾಮಾಡಳಿತಾಧಿಕಾರಿಗಳು ಅಂದ್ರೆ ಮೀಟಿಂಗ್ ಒಂದು ಅಟೆಂಡ್ ಆಗಿಲ್ಲ ಅಂಥೇಳಿ ಯಾವುದೇ ನೈಸರ್ಗಿಕ ಮತ್ತು ನೋಟಿಸ್ಗಳನ್ನು ನೀಡದೆ ಅನೇಕ ಕಾನೂನುಗಳನ್ನು ಉಲ್ಲಂಘನೆ ಮಾಡಿ 1 ವರ್ಷದ ವೇತನವನ್ನು ತಡೆ ಹಿಡಿದಿದ್ದಾರೆ, ಇನ್ಕ್ರಿಮೆಂಟನ್ನು ಸ್ಟಾಪ್ ಮಾಡಿದ್ದಾರೆ. ಅದನ್ನು ಸಹ ನಾವು ಈ ಒಂದು ಮುಷ್ಕರದ ಮೂಲಕ ಖಂಡನೆ ಮಾಡ್ತೀವಿ. ಅನೇಕ ವರ್ಗಾವಣೆ ಆಗಲಿ, ಪದೋನ್ನತಿ, ಆನಂತರ ಕೆಲವು ಸರ್ಟಿಫಿಕೇಟ್ಗಳ ಮೇಲೆ ಏಕಾಏಕಿ FIRಗಳನ್ನು ಮಾಡುತ್ತಿದ್ದಾರೆ. ಅವರು ಅರ್ಜಿದಾರರ ಮೇಲೆ ಮಾಡಲಾರ್ದೆ ಕೊಟ್ಟಂಥ ಅಧಿಕಾರಿಗಳ ಮೇಲೆ FIRಗಳನ್ನು ಸಹ ಮಾಡ್ತಿದ್ದಾರೆ. ಅದನ್ನು ಸಹ ನಾವು ಈ ಮುಷ್ಕರದ ಮೂಲಕ ಖಂಡನೆ ಮಾಡ್ತಾ ಇದ್ದೀವಿ. ಅದೇ ರೀತಿ ಅನೇಕ ನಮ್ಮ ಸೇವಾ ವಿಷಯದ ಸಂಬಂಧಪಟ್ಟಂತೆ ಅನೇಕ ತೊಡಕುಗಳನ್ನು ಈಗಾಗಲೇ ಈಡೇರಿಸ್ತೀವಿ ಅಂತ ಹೇಳಿದರು. ಯಾವುದೇ ರೀತಿ ನಮ್ಮಲ್ಲಿ ಫಲ ಆಗಲಿಲ್ಲ. ಅದಕ್ಕೆ ನಾವು 2ನೇ ಹಂತದ ಮುಷ್ಕರ ಅನಿವಾರ್ಯವಾಗಿ ರಾಜ್ಯಾದ್ಯಂತ ನಾವು ಮುಷ್ಕರನ್ನು ಹಮ್ಮಿಕೊಂಡಿದ್ದು ನಮ್ಮ ಬೇಡಿಕೆ ಈಡೇರುವವರೆಗೂ ನಾವು ಮುಷ್ಕರನ್ನು ನಿರಂತರವಾಗಿ ಮಾಡ್ತೀವಿ ಅಂತ ಹೇಳಿ ನಾನು ಸರ್, ಇದಕ್ಕಿಂತ ಮುಂಚೆ ನೀವು ಮುಷ್ಕರ ಮಾಡಿದ್ರು, ಪ್ರತಿಭಟನೆ ಮಾಡಿದ್ರಲ್ಲ, ಅವಾಗ ಸರ್ಕಾರ ನಿಮಗೊಂದು ಆಶ್ವಾಸನೆ ಕೊಟ್ಟಿದ್ರು ಏನ್ರಿ, ಅಂದ್ರೆ ನಿಮ್ಮ ಬೇಡಿಕೆಗಳು ಈಡೇರಿಸ್ತೀವಿ ಅಂತ ಹೇಳಿ ಒಂದು ಆಶ್ವಾಸನೆ ಕೊಟ್ಟಿದ್ರು. ಅದು ಆ ಆಶ್ವಾಸನೆಗೆ ಯಾವುದೇ ರೀತಿ ಪ್ರತಿಫಲ ಸಿಗಲಿಲ್ಲ ನಿಮಗೆ? ಅದನ್ನು ಒಂದು ಅವರು ಸರ್ಕಾರ ಮಟ್ಟದಲ್ಲಿ ಒಂದು ಕಮಿಟಿಗಳನ್ನು ಮಾಡಿದ್ರು. ಅವರು ನಮ್ಮ ಅನೇಕ ಬೇಡಿಕೆಗಳನ್ನು ಈಡೇರಿಕೆಗಾಗಿ ಅದರಲ್ಲಿ ನಮ್ಮ ಸಂಘದ ರಾಜ್ಯಾಧ್ಯಕ್ಷ ಅಲ್ಲಿ ಯಾವುದೇ ಕರ್ನಾಟಕ ರಾಜ್ಯದ ಒಂದು ಕೇವಲ ಗ್ರಾಮಾಡಳಿತಾಧಿಕಾರಿ, ಸಾಮಾನ್ಯ ಗ್ರಾಮಾಡಳಿತಾಧಿಕಾರಿಗಳನ್ನು ತೊಗೊಂಡಿಲ್ಲ. ಅವರವರೇ ಅಧಿಕಾರಿಗಳು ಕೂಡಿ ಒಂದು ಸಮಿತಿಗಳನ್ನು ರಚನೆ ಮಾಡಿದ್ದಾರೆ. ಆ ಸಮಿತಿಯೊಳಗೆ ಅವರು ಒಂದು ಸ್ಟೇಟ್ಮೆಂಟ್ ಸರ್ಕಾರದವ್ರು ಏನು ಕೊಡ್ತಾರೋ ಅವಶ್ಯಕತೆ ಇದ್ದರೆ ಮಾತ್ರ ಗ್ರಾಮಾಡಳಿತಾಧಿಕಾರಿಗಳನ್ನು ತಗೋರಿ ಅಂತ ಹೇಳ್ತಾರೆ. ನಮ್ಮ ಬೇಡಿಕೆ, ನಮ್ಮ ಸಮಸ್ಯೆಗಳನ್ನು ಅವರು ನಮ್ಮ ಯಾವುದೇ ಒಂದು ಗ್ರಾಮಾಡಳಿತಾಧಿಕಾರಿ ಇರಲಾರ್ದೆ ಅವರು ಕಮಿಟಿ ರಚನೆ ಮಾಡ್ಕೊಂಡ್ರೆ ಅದನ್ನು ಸಹ ನಾವು ಖಂಡನೆ ಮಾಡ್ತೀವಿ. ಅದರಲ್ಲಿ ನಮ್ಮಲ್ಲಿ ಗ್ರಾಮಾಡಳಿತಾಧಿಕಾರಿಗಳೇ ಅದರ ಬೇಡಿಕೆ ಒಳಗೆ ನಮಗೆ ಸೇರ್ಪಡೆ ಮಾಡಬೇಕಂತೇಳಿ ಅದು ಅನಿವಾರ್ಯವಾಗಿ ಮತ್ತೆ ಮುಷ್ಕರ ಮಾಡಬೇಕು. ಸರ್, ಇವತ್ತು ಐತಲ್ಲ ನೀವು ಕೆಲಸ ಕಾರ್ಯಗಳಿಗೆ ಸ್ಥಗಿತ ಮಾಡಿ ಐತಲ್ಲ ಮುಷ್ಕರ ಒಳಗೆ ಪಾಲ್ಗೊಂಡಿರಿ, ಹೌದಾ? ಬಟ್ ಇವತ್ತು ನೀವು ಇದು ಒಂದೇ ದಿನ ಪ್ರತಿಭಟನೆ ಇದು ಇಲ್ಲ ಸರ್, ನಮ್ಮದು ಒಂದು ತಿಂಗಳದ ಮಟ್ಟಿಗೆ ನಾವು ರಜೆಗಳನ್ನು ಹಾಕಿದ್ದೀವಿ. ತಿಂಗಳ ಒಳಗೆ ಅನಿರ್ದಿಷ್ಟವಾದ ಮುಷ್ಕರ ಐತೆ ಸರ್. ಇದು ಸರಿ, ಅಂದ್ರೆ ಸಾರ್ವಜನಿಕರಿಗೆ ಇದ್ರ ಬಗ್ಗೆ ತೊಂದರೆ ಆಗ್ಬೋದಲ್ಲ? ಅದೇ ಸಾರ್ವಜನಿಕ ತೊಂದರೆ ಅಂದ್ರೆ ನಾವು ಸಾರ್ವಜನಿಕ ಸಲುವಾಗಿನೇ ನಾವು ಇದು ಮಾಡತ್ತೀವಿ. ನಮ್ಮ ಮೂಲದ ಸೌಲಭ್ಯ ನಮಗೇನು ನಮಗಲ್ಲ ಸೌಲಭ್ಯ ಕೊಡಬೇಕಂದ್ರೆ ಸಾರ್ವಜನಿಕರಿಗೆ ನಮಗೆ ಯಾವುದೇ ಸವಲತ್ತುಗಳನ್ನು ಕೊಟ್ಟಿಲ್ಲ. ನಮ್ಮ ಕುರ್ಚಿಗಳನ್ನು, ಟೇಬಲ್ಗಳನ್ನು, ಮೂಲಭೂತ ಸೌಲಭ್ಯ ಕೇಳಾಗ್ತಿದ್ದೆ ಸಾರ್ವಜನಿಕ ಸಲುವಾಗಿ. ನಾವು ಅವರಿಗೆ ಅನುಕೂಲ ಆಗಲಿ ಅಂತೇಳಿ ಕಂಪ್ಯೂಟರ್ ಪ್ರಿಂಟರ್ಗಳನ್ನು ಕೊಟ್ಟರೆ ಅವ್ರಿಗೆ ನಾವು ಅರ್ಲಿ ತುರ್ತು ಸೇವೆಗಳನ್ನು ಕೊಡ್ಬೋದು. ಅವು ಇಲ್ಲಾರ್ದ ನಾವು ಸಾರ್ವಜನಿಕ ಯಾವ ರೀತಿ ಸೇವೆಗಳನ್ನು ಕೊಡಬೇಕು? ನಮ್ಮ ಚೌಡಿ ಇಲ್ಲ, ಯಾವ್ದಾರ ಒಂದು ಗಿಡದ ಕಟ್ಟೆ ಕೂತು ನಾವು ಕೆಲಸ ಮಾಡೋ ಪರಿಸ್ಥಿತಿ ಬಂದದ್ದು. ಸರ್, ಈಗ ರಾಜ್ಯಾದ್ಯಂತ ಏನು ಪ್ರತಿಭಟನೆ ಐತಲ್ಲ, ಇದು ಬೇಡಿಕೆ ನಿಮ್ದು ಈಡೇರುತ್ತಾನ? ಇದು ಯಾವುದೇ ರೀತಿ ಪ್ರತಿಭಟನೆ ಹಿಂದೆ ತಗೊಳಂಗಿಲ್ಲ? ಬೇಡಿಕೆ ಈಡೇರುತ್ತಾನ ನಾವು ಹಿಂದೆ ತಗೊಳ್ಳಲ್ಲ ಸರ್. ಹೆಸರು ಹೇಳಿ ಸರ್. ಸುನಿಲ್ ರಾಠೋಡ್, ತಾಲೂಕಾ ಅಧ್ಯಕ್ಷರು, ಗ್ರಾಮಾಡಳಿತಾಧಿಕಾರಿಗಳ ಸಂಘ, ವಿಜಯಪುರ. ಕರ್ನಾಟಕ ರಾಜ್ಯ ಗ್ರಾಮಾಡಳಿತ ಅಧಿಕಾರಿಗಳ ಸಂಘದ ಪರವಾಗಿ
ನಾವು ಈ ಮುಷ್ಕರವನ್ನು ಹಮ್ಮಿಕೊಂಡಿದ್ದೀವಿ. ಅನಿರ್ದಿಷ್ಟಾವಧಿವರೆಗೆ 2ನೇ ಹಂತದ ಮುಷ್ಕರ ಆಗೈತಿ. ಮೊದಲನೇ ಹಂತದ ಮುಷ್ಕರ ತೆಗೆದುಕೊಂಡಾಗ ನಮ್ಗೆ ಸರ್ಕಾರದಿಂದ ಸ್ಪಂದನೆಗಳು ಬಂದವು. ಆದರೆ ಯಾವ ರೀತಿಯಾಗಿ ಬಂದವು ಅಂದರೆ ಆ ಎಲ್ಲ ಏನಂತಾರಲ್ಲ ಕೊಳ್ಳಾದಂತಹ ವಿಶ್ವಾಸ ಅಂತ ಹೇಳ್ತಾರಲ್ಲ, ಬರೀ ಮಾತಿಗಷ್ಟೇ ವಿಶ್ವಾಸ, ಯಾವುದು ಕೃತಿಗೆ ಬಂದಿರುವಂತಹ ಲಕ್ಷಣಗಳು ನಮಗೆ ಕಾಣ್ಬರಲಿಲ್ಲ. ಪ್ರತಿಯೊಂದು ವಿಷಯದೊಳಗೂ ನಮಗೆ ತುಳಿತಕ್ಕೆ ಒಳಗೆ ಮಾಡ್ತಾ ಇದ್ದಾರೆ. ಎಲ್ಲ ವಿಷಯದೊಳಗೂ ನಾವು ತುಂಬ ಕೆಳಮಟ್ಟದ ವರ್ಗದ ನೌಕರರಾಗಿದ್ದೀವಿ ಅಂಥೇಳಿ ನಮ್ಮ ಮೇಲೆ ಎಲ್ಲ ರೀತಿಯ ದೌರ್ಜನ್ಯಗಳು ಮಾಡ್ತಾರೆ. ನಮ್ಮ ಸಮಸ್ಯೆಗಳನ್ನೇ ಅವರು ಆಲಿಸೋಕ್ಕೆ ತಯಾರಿಲ್ಲದೆ ಇರುವಾಗ ಸಾರ್ವಜನಿಕರಿಗೆ ತೊಂದರೆ ಆಗಿರೋ ಬಗ್ಗೆ ಅವರಿಗೂ ಗೊತ್ತಾಗಲಿ. ಈ ಸಂದರ್ಭದಲ್ಲಿ ನಾವು ಹೆಣ್ಮಕ್ಳಾಗಿ ನಾವು ಫೀಲ್ಡಲ್ಲಿ ವರ್ಕ್ ಮಾಡುವಾಗ ನಮ್ಗೆ ಯಾವ ರೀತಿಯಾಗಿ ಭದ್ರತೆಗಳು ಬೇಕು, ನಮ್ಗೆ ಯಾವ ರೀತಿಯಾಗಿ ಅಲ್ಲಿ ಫೆಸಿಲಿಟೀಸ್ ಬೇಕಾಗುತ್ತಲ್ವ, ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಮೂಲಭೂತ ಸೌಕರ್ಯಗಳು ಬೇಕೇ ಬೇಕು. ಮಾನವನ ಅದು ಹಕ್ಕು ಐತಿ. ಮೂಲಭೂತ ಸೌಕರ್ಯಗಳನ್ನು ಪಡೆಯೋ ಹಕ್ಕು ಮಾನವರಿಗೆ ಇದ್ರೊಳಗೆ ಐತೆ, ನಮ್ಮ ಸಂವಿಧಾನದೊಳಗೆ ಐತಿ. ಅಂಥದ್ರೊಳಗೆ ನಾವು ಕೇಳುತ್ತಿರೋದ್ರೊಳಗೂ ನ್ಯಾಯ ಇದೆ. ನಮಗೆ ಮೂಲಭೂತ ಹಕ್ಕು ಸೌಕರ್ಯಗಳು ಬೇಕು. ಆ ನಮ್ಮ ಹಕ್ಕುಗಳನ್ನು ಪಡೀಲಿಕ್ಕೆ ನಾವು ಹೋರಾಟ ಮಾಡುವಂಥ ಪರಿಸ್ಥಿತಿ ಈ ದಿನಮಾನಗಳಲ್ಲಿ ಬರಬಾರ್ದಾಗಿತ್ತು. ಆದರೆ ನಮ್ಮ ಪರಿಸ್ಥಿತಿ ಅಷ್ಟು ಶೋಚನೀಯವಾಗೈತಿ. ಹೆಣ್ಮಕ್ಳಿಗೆ ಆಗಲಿ ಅವರಿಗೂ ಆಗಲಿ ನಮಗೂ ಆಗಲಿ ಒಂದು ಕೆಲಸ ಮಾಡಲಿಕ್ಕೆ ಒಂದು ಜಾಗ, ಒಂದು ಏನಂತಾರಲ್ಲ ಪರ್ಟಿಕ್ಯುಲರ್ ಆಗಿ ಒಂದು ಪ್ಲೇಸ್ ಇತ್ತು ಅಂತ ಇದ್ದರೆ ನಮ್ಮ ಸಾರ್ವಜನಿಕರಿಗೆ ಅಲ್ಲಿ ಬಂದು ನಮ್ಮ ಹತ್ರ ಬಂದು ಯಾವುದೇ ಸಮಸ್ಯೆ ಇದೆ ಅವರು ಬಗೆಹರಿಸ್ಕೊತಾರೆ. ನಮ್ಮದು ಏನಾದರೂ ಅಲ್ಲಿ ಸಮಸ್ಯೆಗಳಿದ್ದು ನಮ್ಮದು ನೋಟಿಸ್ ಜಾರಿ ಮಾಡೋರು ಇರ್ತಾವೆ. ನಮ್ಮದು ದುನಿಯಾದ ಪ್ರತಿಯೊಂದು ಕೆಲಸನೂ ನಾವು ಒಂದು ಕಟ್ಟಿ ಮೇಲೆ ಕುಂತ್ಕೊಂಡು ಮಳೆ ಬರಲಿ ಬಿಸಿಲಿರಲಿ ನಾವು ಅಲ್ಲೇ ನಿಂತ್ಕೊಂಡು ಕೆಲಸ ಮಾಡ್ಕೊಂಬರ್ಬೇಕಾದ್ರೆ ನಮ್ಗೆ ಎಷ್ಟು ಕಷ್ಟಗಳು ಅನುಭವಿಸ್ತೀವಿ ನಾವು. ಎಷ್ಟು ನಮ್ಗೆ ಹಿನಾಯ ಅಂದರೆ ನಾವು ಎಷ್ಟು ಕಡೆಗಣಿಗೆ ಒಳಗೆ ಎನಿಸ್ಕೊತೀವಿ ಅಂದರೆ ಆ ಕಟ್ಟಿ ಮೇಲೆ ಕುಂತಾರೆ ನೋಡಿ, ಈ ಕಟ್ಟಿ ಮೇಲೆ ಕುಂತಾರೆ ನೋಡಿ ಅಂತ ಅನ್ನಿಸ್ಕೊಳ್ಳುವಷ್ಟು ನಮ್ಮ ಪರಿಸ್ಥಿತಿ ಶೋಚನೀಯವಾಗೈತಿ. ಸರ್ಕಾರ ಈ ವಿಷಯಗಳನ್ನು ಯಾಕೆ ಗಮನದಲ್ಲಿ ತಗೊಳ್ಳೋದಿಲ್ಲ? ತಾವು ಆರಾಮಾಗಿ ಎಸಿನಲ್ಲಿ ಕುಂತು ವರ್ಕ್ ಮಾಡೋ ಹಾಗೆ ಇಲ್ಲಿ ಕೆಳಗಡೆ ಎಲ್ಲ ಯೋಜನೆಗಳನ್ನು ಅಲ್ಲಿ ಕುಂತ್ಕೊಂಡು ಅದನ್ನು ಅನುಷ್ಠಾನಕ್ಕೆ ತೊಗೊಂಬರ್ರಿ ಅಂತ ಹೇಳ್ತಾರೆ. ಆದರೆ ಕೆಳಮಟ್ಟದವರಿಗೆ ಯಾವ ರೀತಿಯಾದ ಸೌಕರ್ಯ ಬೇಕು, ಅದಕ್ಕೆ ಏನು ಬೇಕು, ಒಬ್ಬ ಯುದ್ಧಕ್ಕೆ ಸೈನಿಕರಿಗೆ ಕಳಿಸುವಾಗ ಅವ್ರ ಕೈಯಲ್ಲಿ ಯಾವುದೇ ಶಸ್ತ್ರಗಳನ್ನು ಕೊಡದೆ ಕಳಿಸ್ಬಿಟ್ರೆ ಆ ಯುದ್ಧದ ಪರಿಣಾಮ ಏನಾಗುತ್ತೆ ಅಂತ ಯೋಚನೆ ಮಾಡ್ದೇನೆ ನಮಗೆಲ್ಲನೂ ಏನೇ ಯೋಜನೆ ಇರಲಿ ಮೊದಲು ಆ ಕೆಲಸನ ಅದು ರ್ಯಾಂಕಿಂಗ್ ಪದ್ಧತಿ ಒಳಗೆ ಆ ಜಿಲ್ಲೆಯವರು ಅಷ್ಟು ಮಾಡಿದ್ರು, ಈ ತಾಲೂಕಿನವ್ರು ಇಷ್ಟು ಮಾಡಿದ್ರು, ಆ ಗ್ರಾಮಾಡಳಿತ ಇಷ್ಟು ಮಾಡಿದ್ರು, ಈ ರೀತಿಯಾಗಿ ಹೆಚ್ಚು ರ್ಯಾಂಕಿಂಗ್ ಪದ್ಧತಿ ಒಳಗೆ ಅವರವರ ಪ್ರತಿಷ್ಠೆಗೆ ಅವರವರ ಒಂದು ಈಗೋ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ನಮ್ಮನ್ನು ತುಳಿತಕ್ಕೆ ಒಳಗೆ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ನಾವು ಖಂಡಿಸ್ತಾ ಇದ್ದೀವಿ. ಮೊದಲು ಯಾವತ್ತೂ ಈ ರೀತಿ ಧ್ವನಿ ಎತ್ತಿ ಬಂದಿರಲಿಲ್ಲ. ಮೊದಲನೇ ಹಂತದಲ್ಲಿ ಮಾಡಿದಾಗ ನಮಗೆ ಏನೋ ಭರವಸೆ ಬಂದಿತ್ತು, ಮಾಡಿಕೊಡ್ತಾರೆ ಸರ್ಕಾರದವ್ರು, ನಮ್ಮ ಒಂದು ವಿಷಯನ ಅವರು ಗಂಭೀರವಾಗಿ ತಗೊಂಡು ಅದನ್ನು ನಮಗೆ ಇದು ಮಾಡ್ತಾರೆ ಅಂತ ಅಂದ್ಕೊಂಡಿದ್ವಿ. ಬಟ್ ಅದೇ ರೀತಿ ಯಾವುದೇ ಲಕ್ಷಣಗಳು ಕಾಣಲಿಲ್ಲ. ಹಾಗಾಗಿ ನಾವು 2ನೇ ಹಂತನ ಹೋಗ್ತಾ ಇದ್ದೀವಿ. ಮೇಡಮ್, ಇವತ್ತು ಏನು ಪ್ರತಿಭಟನೆ ಮಾಡ್ತಾ ಇದ್ದೀರಿ? ಸ್ಥಳಕ್ಕೆ ಮೇಲಧಿಕಾರಿಗಳು ಯಾರು ಬಂದು ನಿಮ್ಮ ಭೇಟಿ ಏನು ಬಂದು ನಮ್ಮ ಉಪವಿಭಾಗಾಧಿಕಾರಿಗಳು ಬಂದು ಅವರಿಗೂ ಗೊತ್ತಿದೆ, ಅವ್ರಿಗೂ ನಮ್ಮ ಕಷ್ಟಗಳು ಇಲ್ಲಿ ಅಂದರೆ ಈ ಲೋಕಲ್ ಅಂದರೆ ನಾವು ಇಲ್ಲಿ ಇರುವಾಗ ನಮ್ಗೆ ಸ್ವಲ್ಪ ಹತ್ತಿರದಲ್ಲಿರುವಾಗ ನಮ್ಗೆ ಕೇಳ್ತಾರೆ. ಬಟ್ ಮೇಲಿನ ಅಂದರೆ ನಮಗೆ ಸರ್ಕಾರದ ಮಟ್ಟವರೆಗೂ ನಮಗೆ ಈ ಊರದ್ದು ಒಂದು ಸರ್ಕಾರದ ಪ್ರತಿನಿಧಿಗಳು ಯಾರು, ರಾಜಕಾರಣಿಗಳು ಯಾರು ಬಂದಿದ್ದಾರೆ? ಯಾರು ಬಂದಿಲ್ಲ. ಕಷ್ಟನ ಕೇಳೋರು ಯಾರಿಲ್ಲ ಸರ್. ಪ್ರೇಮ್ ಮೇಲಿಂದನೇ ಒತ್ತಡ ಹಾಕೋಕೆ ಇದ್ದಾರೆ. ನಾವು ಯಾವುದೇ ಸಮಿತಿ ಮಾಡಿದ್ರು ನಮ್ಮ ಅಧ್ಯಕ್ಷರನ್ನಾಗಲಿ ನಮ್ಗೆ ಯಾವುದೇ ಇದನ್ನ ತಗೊಳ್ಳಾರ್ದೆ ಮಾಡ್ತಿದ್ದಾರೆ ಅಂದರೆ ಇದ್ರ ಅರ್ಥ ಏನಾಗುತ್ತೆ? ಕಷ್ಟ ಇರೋರಿಗೆ ನೀವು ಅಲ್ಲಿ ನಮ್ಮ ಕಷ್ಟನೇ ನಿಮ್ಗೆ ಗೊತ್ತಿಲ್ಲ ಅಂದಮೇಲೆ ನೀವು ಸಮಿತಿ ಮಾಡಿ ಏನು ಮಾಡೋರು? ಕಷ್ಟನೇ ಏನು, ಇಲ್ಲಿರುವ ಸಮಸ್ಯೆಗಳು ಏನು ಅಂತ ನಿಮಗೆ ಹೇಳೋರೇ ಯಾರೂ ಇಲ್ಲ. ಅಂಥ ಸಮಿತಿನ ತಗೊಂಡು ನೀವು ಯಾವ ರೀತಿಯಾಗಿ ನಮ್ಮ ಸಮಸ್ಯೆಗೆ ನೀವು ಸ್ಪಂದಿಸ್ತೀರಿ ಅಂತ ನಾವು ಯಾವ ರೀತಿಯಾಗಿ ಹೇಳೋಕ್ಕಾಗುತ್ತೆ? ಅದನ್ನೆಲ್ಲನೂ ನಾವು ಖಂಡಿಸ್ತಾ ಇದ್ದೀವಿ. ಆಮೇಲೆ ಚಿಕ್ಕಮಂಗ್ಳೂರಲ್ಲಿ ಆದಂಥ ಇನ್ಸಿಡೆನ್ಸು ಇವೆಲ್ಲನೂ ನಮ್ಗೆ ತುಂಬ ನಮ್ಮ ಒಂದು ಇದಕ್ಕೆ ನಮಗೆ ಭದ್ರತೆ ಇಲ್ಲ ಅಂದಮೇಲೆ ನಾವು ನಿಲ್ಲಲೇಬೇಕಾಗುತ್ತೆ. ಅನ್ಯಾಯ ಮಾಡೋರ್ಗಿಂತಲೂ ಅನ್ಯಾಯ ಸಹಿಸ್ಕೊಳ್ಳೋರು ತುಂಬ ದೊಡ್ಡ ತಪ್ಪಿತಸ್ಥರಾಗ್ತಾರೆ. ಅದಕ್ಕೆ ನಾವು ಅನ್ಯಾಯದಿಂದ ಹೋರಾಡ್ತಾ ಇದ್ದೀವಿ. ಇದಕ್ಕೆ ತಾವು ಮಾಧ್ಯಮ ವರ್ಗದವರು ಇದಕ್ಕೆ ತುಂಬ ಸಪೋರ್ಟ್ ಕೊಡಬೇಕು, ಇದಕ್ಕೆ ಬೆಂಬಲ ಕೊಡಬೇಕು ಅಂತಲೂ ಕೇಳ್ಕೊತೀನಿ. ನನ್ನ ಹೆಸರು ವಿದ್ಯಾವತಿ ಅಂತ, ಗ್ರಾಮಾಡಳಿತಾಧಿಕಾರಿ ಅಲಿಯಾಬಾದ್. ಸಂಘಕ್ಕೆ ರಾಜ್ಯ ಗ್ರಾಮಾಡಳಿತಾಧಿಕಾರಿಗಳ ಸಂಘಕ್ಕೆ, ನೌಕರರ ಸಂಘಕ್ಕೆ, ಪ್ರಥಮ ದರ್ಜೆ ಸಹಾಯಕರ ಸಂಘಕ್ಕೆ, ಶಿರಸ್ದಾರ್ಗಳ ಸಂಘಕ್ಕೆ ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು. ಜಿಲ್ಲಾ ಗ್ರಾಮಾಡಳಿತಾಧಿಕಾರಿಗಳ ಸಂಘಕ್ಕೆ ಏನೇ ಬರಲಿ, ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ. We want justice.
ಜಿಲ್ಲಾ ಗ್ರಾಮೀಣಾಡಳಿತಾಧಿಕಾರಿಗಳ ಸಂಘಕ್ಕೆ, ಜಿಲ್ಲಾ ಕಂದಾಯ ನೌಕರರ ಸಂಘಕ್ಕೆ, ಜಿಲ್ಲಾ ಪ್ರಥಮ ದರ್ಜೆ ಸಹಾಯಕರ ಸಂಘಕ್ಕೆ, ಶಿರಸ್ದಾರರ ಸಂಘಕ್ಕೆ.